ರಾವಣ ಸೀತೆಯನ್ನು ಕರ್ಕೊಂಡು ಹೊರಟಾಗ ಅಲ್ಲಿ ವಾನರ ಸೈನ್ಯ ಇರೋದನ್ನ ನೋಡಿ ಸೀತಾಮಾತೆ ತನ್ನ ಎಲ್ಲ ಆಭರಣ ಒಡವೆ ವಸ್ತುಗಳನ್ನ ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿ ಒಗದ್ಲು. ಮುಂದೆ ಯಾವಾಗಾದ್ರೂ ರಾಮ ಬಂದ್ರೆ ತಿಳಿಲಿ ಅವನಿಗೆ ನನ್ನ ಪರಿಸ್ಥಿತಿ ಅಂತ ಅದನ್ನ ತೆಗೆದಿಟ್ಟುಕೊಂಡು ಆ ಕಪಿ ಸೈನ್ಯ ತೆಗೆದಿಟ್ಟುಕೊಂಡು ಮುಂದೆ ಕಾಲಾನುಕ್ರಮದಲ್ಲಿ ರಾಮ ಅಲ್ಲಿಗೆ ಬಂದಾಗ ಇಲ್ಲಿ ನನ್ನ ಹೆಂಡತಿಂಗ್ ಅಪರಿಸಿಕೊಂಡು ರಾಕ್ಷಸದಾಗ ಕಪಿ ಸೈನ್ಯ ಹೇಳ್ತಂತೆ, ಹೌದು ಈ ಕಡೆನೇ ಹೋದ, ಇದೇ ಮಾರ್ಗದಲ್ಲಿ ಹೋದ, ಅವಳೊಂದು ಒಡವೆನ ಗಂಟನ್ನು ಹಾಕಿದ್ದಾಳೆ, ಅದು ನೋಡ್ರಿ ನಿಮ್ದೇನೋ, ಅದು ನಿಮ್ಮ ಹೆಂಡತಿನ ನೋಡ್ರಿ ಅಂತ ಬಿಚ್ಚಿಟ್ಟಾಗ ಅಲ್ಲಿನ ಎಲ್ಲ ಒಡವಸ್ತುಗಳು ನೋಡಿ ರಾಮ ಮೂರ್ಛೆ ಹೋಗ್ತಾನೆ. ಕಣ್ಣಲ್ಲಿ ನೀರು ತುಂಬಿಕೊಳ್ತದೆ, ಗುರುತಿಡೋದಕ್ಕಾಗೋದಿಲ್ಲ. ಆಗ ಲಕ್ಷ್ಮಣನ ಮುಂದೆ ಇಡ್ತಾರೆ. ನೋಡ್ರಿ ನೀವಾದ್ರು ಲಕ್ಷ್ಮಣ ಮೂಗುಬಟ್ಟು ಗುರುತಿಡಂಗಿಲ್ಲ, ನೆಕ್ಲೆಸ್ ಗುರುತಿಡಂಗಿಲ್ಲ, ಬೆಂಡೋಲೆ ಗುರುತಿಡಂಗಿಲ್ಲ, ತಾಳಿ ಗುರುತಿಡಂಗಿಲ್ಲ, ಕೇವಲ ಕಾಲುಂಗರವನ್ನ ಮಾತ್ರ ತೆಗೆದುಕೊಂಡು ಇದು ನಮ್ಮ ಅತ್ತಿಗೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಕೇಳ್ತಾರೆ, ನೆಕ್ಲೆಸ್ ಅಲ್ಲ, ತಾಳಿ ಅಲ್ಲ, ಮೂಗುಬಟ್ಟಲ್ಲ, ಬೆಂಡಾಲಿ ಅಲ್ಲ, ಕಾಲುಂಗ್ರ ಮಾತ್ರ ಹೇಗೆ ಅವ್ರದೇ ಅಂತ ಹೇಳ್ತೀಯ ಅಂದಾಗ, ನಾನೆಂದೂ ನಮ್ಮ ಅತ್ತಿಗೆ ಮುಖವನ್ನು ಮುಖವೆತ್ತಿ ನೋಡಿಲ್ಲ. ಅವಳಿಗೆ ದಿನಾ ಕಾಲಿಗೆ ನಮಸ್ಕಾರ ಮಾಡುವಾಗ ಅವಳ ಕಾಲುಂಗರ ನನ್ನ ಕಣ್ಣಿಗೆ ಬೀಳ್ತಾ ಇತ್ತು. ಅದರಿಂದ ಇದು ನಮ್ಮ ಅತ್ತಿಗೆದೇ ಕಾಲುಂಗರ ಅಂತ ನಾನು ಖಚಿತವಾಗಿ ಹೇಳಬಲ್ಲೆ.